ಪಿಂಕ್ ಡ್ರ್ಯಾಗನ್ ಆ್ಯಂಡ್ ಮ್ಯಾಂಗೋ. ಸ್ನೇಹಿತರೆ ನೋಡಿ, ಎಲ್ಲ ಪೀಸ್ ಮಾಡಿದ್ದಾರೆ. ಇದು ಜ್ಯೂಸ್ ಅಲ್ಲ, ಪೀಸ್ ಮಾಡಿ ಹಾಕಿದ್ದಾರೆ. ಇವಾಗ ಜ್ಯೂಸ್ ಆಗುತ್ತೆ ನೋಡಿ. ಹಾಂ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನೊಂದು ಏನೋ ಒಂದು ಹಣ್ಣು ಒಳಗಡೆ ಜ್ಯೂಸ್ ಹಿಡ್ಕೊಂಡು ನಿಂತಿದ್ದೀನಿ. ಸೊ ನೀವೆಲ್ಲ ಜ್ಯೂಸ್ ಅಂಗಡಿಗೆ ಹೋದರೆ ಒಂದು ಲೋಟದಲ್ಲಿ ಜ್ಯೂಸ್ ಕೊಡ್ತಾರೆ ಅಥವಾ ಗ್ಲಾಸಲ್ಲಿ ಜ್ಯೂಸ್ ಕೊಡ್ತಾರೆ, ಸ್ಟ್ರಾ ಹಾಕಿ ಎಲ್ಲ ಕೊಡ್ತಾರೆ. ಆದರೆ ಇಲ್ಲಿ ಈಟ್ ರಾಜ ಅನ್ನೋ ಒಂದು ಜ್ಯೂಸ್ ಸೆಂಟ್ರಲ್ಲಿ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟು. ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಮೆಟೀರಿಯಲ್ ಏನೂ ಕೊಡೋದಿಲ್ಲ. ಇವನ್ ಲೋಟಗಳಾಗಲಿ ಟಿಶ್ಯೂ ಪೇಪರ್ ಆಗಲಿ ಏನು ಕೊಡೋದಂಗೆ ನೀವೇನು ಜ್ಯೂಸ್ ತೊಗೋತಿರೋ ಅದೇ ಹಣ್ಣಿನ ಸಿಪ್ಪೆನಲ್ಲಿ ಜ್ಯೂಸ್ ಕೊಡ್ತಾರೆ. ಸೊ ನೀವು ಡ್ರ್ಯಾಗನ್ ಫ್ರೂಟ್ ತೊಗೊಂಡ್ರೆ ಡ್ರ್ಯಾಗನ್ ಫ್ರೂಟ್ ಇದೇನಿರುತ್ತೋ ಅದರಲ್ಲೇ ಕೊಡ್ತಾರೆ, ಅಥವಾ ಬನಾನಾ ಜ್ಯೂಸ್ ತೊಗೊಂಡ್ರೆ ಬನಾನಾದೊಳಗೆ ಕೊಡ್ತಾರೆ. ಸೊ ಬನ್ನಿ ಇಲ್ಲಿ ಗ್ರಾಹಕರನ್ನ ಮಾತಾಡ್ಸೋಣ. ಹೇಗೆ ಅನಿಸುತ್ತೆ ಈ ಟೇಸ್ಟ್ ಎಲ್ಲ ಹೇಗಿರುತ್ತೆ, ಮತ್ತು ಡಿಫ್ರೆಂಟ್ ಟೇಸ್ಟ್ ಹೇಗಿರುತ್ತೆ, ಮತ್ತು ಈ ಶಾಪ್ ಓನರು ಇದನ್ನು ಯಾವ ರೀತಿ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ರು. ನೀವು ನಾರ್ಮಲ್ ಜ್ಯೂಸ್ ಅಂಗಡಿಗೆ ಹೋದರೆ ಕುಡಿದ್ಬಿಟ್ಟು ಲೋಟನ ಬಿಸಾಕಿ ಬರಬೇಕು. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಜ್ಯೂಸ್ನ ಕುಡಿದು ಅದ್ರ ಜೊತೆ ಏನು ಹಣ್ಣಿರುತ್ತೋ ಆ ಹಣ್ಣನ್ನ ತಿಂದು ಬರ್ಬೋದು. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಜ್ಯೂಸ್ ಅಂಗಡಿನ ಮಾಡಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇದು 7 ವರ್ಷದಿಂದ ಸ್ಟಾರ್ಟ್ ಆಗ್ತಿದೆ ಅಂತೆ. ಇವರಿಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ರೆಸ್ಪಾನ್ಸ್ ಹೇಗಿತ್ತು, ಈಗ ರೆಸ್ಪಾನ್ಸ್ ಹೇಗಿದೆ, ಎಲ್ಲವನ್ನ ಮಾತಾಡ್ಸೋಣ. ಮತ್ತು ಇಲ್ಲಿ ಬಂದಂಥ ಗ್ರಾಹಕರನ್ನ ಕೇಳೋಣ ಈ ಜ್ಯೂಸ್ ಎಲ್ಲ ಹೇಗೆ ಅನಿಸುತ್ತೆ ಅಂತ. ಸೊ ಬನ್ನಿ ಮಾತಾಡ್ಸೋಣ. ಇವಾಗ ಸದ್ಯಕ್ಕೆ ಈ ಬೋರ್ಡಲ್ಲಿರೋಂಥ ಜ್ಯೂಸಸ್ ಮಾತ್ರನೇ ಇರೋದು. ಪ್ರತಿ ಅವರ್ ಮೆನು ಚೇಂಜ್ ಮಾಡ್ತೀವಿ. ಈ ಅವರಲ್ಲಿರೋಂಥ ಜ್ಯೂಸಸ್ ಮೊದಲನೇದು ಬನಾನಾ ಫಿಗ್, ಅಂಜೂರ ಬರುತ್ತಲ್ಲ, ಅಂಜೂರ ಮತ್ತು ಬನಾನಾ ಕಾಂಬಿನೇಷನ್ ಇರುತ್ತೆ. ಇದು ಕರ್ಬೂಜ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಕಾಂಬಿನೇಷನ್ನು. ಬನಾನಾ ಮತ್ತು ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಕಾಂಬಿನೇಷನ್ ಇರುತ್ತೆ. ಡ್ರ್ಯಾಗನ್ ಮ್ಯಾಂಗೋ ಇದೆ. ಡೇಟ್ಸ್ ಮತ್ತು ಬನಾನಾ ಕಾಂಬಿನೇಷನ್. ಇದು ತೆಂಗಿನ ಚಿಪ್ಪಲ್ಲಿ 3 ಥರದ ಜ್ಯೂಸ್ ಬರುತ್ತೆ. ಈ 3 ಜ್ಯೂಸು ಸೇರಿಸಿ 130. ಒಂದು ಆಗಿದ್ಮೇಲೆ ಒಂದು ರಿಫಿಲ್ ಆಗುತ್ತೆ. ಮೊದಲನೇದು ನನ್ನಾರಿ ಚಿಯಾ ಲೈಮ್, ಎರಡನೇದು ಐಸ್ ಆ್ಯಪಲ್ ಟಾಟೆನಿಗೋ ಅಂತಾರಲ್ಲ, ಮೂರನೇದು ಡ್ರ್ಯಾಗನ್ ಬನಾನಾ. ಸೊ ಒಂದಾಗಿದ್ಮೇಲೆ ಒಂದು ರಿಫಿಲ್ ಆಗುತ್ತೆ. 3ಕ್ಕೆ 130. ಇದು ತೆಂಗಿನ ಹಾಲಿಂದ ಮಾಡಿರೋಂಥ ಐಸ್ ಕ್ರೀಮು. ಸೊ ಮೊದಲನೇದು ಕೋಕೋ ನೇರ್ಲೆ ಅಂದರೆ ಟೆಂಡರ್ ಕೋಕೋನೆಟ್ಟು ಮತ್ತು ನೇರ್ಲೆ ಎರಡು ಮಿಕ್ಸ್ ಆಗಿರುತ್ತೆ. ಐಸ್ ಕ್ರೀಮ್ ಮಾಡಿದ್ದೀವಿ. ಆಮೇಲೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಸಿಗುತ್ತೆ. ಆಮೇಲೆ ಪಾನ್ ಗುಲ್ಕನ್ ಐಸ್ ಕ್ರೀಮ್ ಇರುತ್ತೆ. ಸದ್ಯಕ್ಕೆ ಇವಾಗ ಇಷ್ಟೇ ಇರೋದು. ಅದನ್ನು ಮೆನು ಅವಾಗ ಚೇಂಜ್ ಮಾಡ್ತಾನೆ ಇರ್ತೀವಿ. ಪ್ರತಿ ಅವರ್ಗೂ ಮೆನು ಚೇಂಜ್ ಆಗ್ತಾನೆ ಇರುತ್ತೆ. ಡೇಟ್ಸ್ ಅಂದರೆ ಇದು 2662 ದಿನಗಳಾಗಿದೆ ಶಾಪ್ ಈ ಥರ. ಬನ್ನಿ, ಈಟ್ ರಾಜ ಅನ್ನೋ ಒಂದು ಡಿಫ್ರೆಂಟ್ ಒಂದು ಹೆಸರನ್ನ ಇಟ್ಟು ಒಂದು ಶಾಪ್ನ ಇದು ಮಾಡಿದ್ದಾರೆ. ಯಾಕೆ ಇದು ಇಟ್ಟಿದ್ದಾರೆ, ಏನು ಉದ್ದೇಶ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆ್ಯಕ್ಚುಲಿ ತುಂಬ ನಾವು ಚಾಟ್ಸ್ ಅಂಗಡಿಗಳು ನೋಡಿರ್ತೀವಿ ಅಥವಾ ಜ್ಯೂಸ್ ಅಂಗಡಿಗಳು ನೋಡಿರ್ತೀವಿ. ಸೊ ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸೊ ಯಾಕೆ ಈ ಹೆಸರು ಇಟ್ಟಿದ್ರಿ? ಅಂದರೆ ಯಾವುದೇ ಥರದ ಕಸ ಉತ್ಪಾದನೆ ಮಾಡಿದಿರೋ ಒಂದು ಜ್ಯೂಸ್ ಅಂಗಡಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ನೀವು ಯಾವುದೇ ಜ್ಯೂಸ್ ಅಂಗಡಿಗೆ ಹೋದ್ರಿ ಅಂತಂದರೆ ನೀವು ಕೇಳೋದಕ್ಕಿಂತ ಮುಂಚೆನೇ ಟಿಶ್ಯೂ ಪೇಪರು, ಸ್ಟ್ರಾ ಅಂದರೆ ವಿನಾಕಾರಣ ಅಂದರೆ ಅಗತ್ಯನೇ ಇಲ್ಲದಿದ್ರೂ ಕೊಟ್ಬಿಡ್ತಾರೆ. ಸೊ ಆ ಥರದ್ದು ಯಾವುದೇ ಕಾರಣಕ್ಕೂ ಕಸ ಉತ್ಪಾದನೆನ ಮಾಡೋದು ಬೇಡ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ಒಂದು ಜ್ಯೂಸ್ ಅಂಗಡಿ ಅಂತಂದರೆ ಪೇಪರ್ ಕಪ್ಪು, ಪ್ಲಾಸ್ಟಿಕ್ ಕಪ್ಪು ತುಂಬ ಜನ ಬಳಸ್ತಾರೆ. ಈವನ್ ಗ್ಲಾಸ್ ಯೂಸ್ ಮಾಡಿದ್ರು ಅದನ್ನು ತೊಳಿಬೇಕಾದ್ರೆ ಒಂದು ಅಟ್ಲೀಸ್ಟ್ 250 ml ನೀರು ವ್ಯರ್ಥ ಆಗುತ್ತೆ. ಸೊ ಇದೆಲ್ಲನೂ ದಾಟಿ ಯಾವುದೇ ಥರದ ಕಸ ಉತ್ಪಾದನೆ ಮಾಡಿದಿರ ನಮ್ಮ ಅಂಗಡಿಯಲ್ಲಿ ಅದರದೇ ಆದಂಥ ತಿರುಳಲ್ಲಿ ಹಾಕಿಕೊಟ್ರೆ ಒಂದು ಆರೋಗ್ಯಕರವಾಗಿರುತ್ತೆ, ನೋಡಿದಾಗ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಕುಡಿಯುವಾಗ ಏನೋ ಒಂಥರ ಆಹ್ಲಾದತೆ ಇರುತ್ತೆ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಈ ಥರ ನಾವು ಸುಮಾರು ಒಂದು 7.5 ವರ್ಷದಿಂದ ಇದೇ ಥರನೇ ಮಾಡ್ಕೊಂಬರ್ತಾ ಇದ್ದೀವಿ ನಾವು. ಸರ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂಗಡಿ ಇದು? 27 ಮಾರ್ಚ್ 2018. ಹೌದು. ಓಕೆ. ಸೊ ಅವಾಗಿದ್ದಂಥ ಗ್ರಾಹಕರ ರೆಸ್ಪಾನ್ಸು ಈಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಸ್ಟಾರ್ಟಿಂಗ್ನಲ್ಲಿ ಆ್ಯಕ್ಚುಲಿ ಜನ ಏನಿದು ಕಲ್ಲಂಗಡಿ ಎಣ್ಣೆ ಇದರಲ್ಲಿ ಹಿಂಗೆ ಹಿಡ್ಕೊಂಡು ಕುಡಿಬೇಕಾ, ಅದು ನಮ್ಮದು ಬೀದಿ ಬದಿ ಅಂಗಡಿ. ಸೊ ಈ ಥರ ಯಾರು ಕುಡಿತಾ ಇದ್ರು ಅಂದರೆ ಜನ ಎಲ್ಲ ನೋಡ್ತಾರಲ್ಲ, ಒಂದು ಸ್ವಲ್ಪ ಒಂಥರ ಅವ್ರಿಗೇನೋ ಒಂಥರ ಅನ್ಸೋದು. ಇಲ್ಲ ಬೇಡ ಗ್ಲಾಸಲ್ಲಿ ಕೊಡಿ, ಇಲ್ಲಾಂದರೆ ನಾವು ಕುಡಿಯಲ್ಲ ಅಂತೆಲ್ಲ ಅನ್ನೋರು. ಅದು ಸ್ಟಾರ್ಟಿಂಗು. ಅವಾಗ ಜನರಿಗೆ ಒಂಥರ ಏನೋ ಒಂಥರ ಏನಿದೆ ಅಜೀಬಾಗಿದೆಯಲ್ಲ ಅಂತ ಅಂದ್ಕೊಳ್ತಿದ್ರು. ಆದರೆ ಇವತ್ತು ಅದನ್ನೇ ಹುಡ್ಕೊಂಡು ಅದರಲ್ಲೇ ಕೊಡಿ ಅಂತ ಹೇಳಿ ಇನ್ನೊಂದು ಜನನು ಅವರೇ ಕರ್ಕೊಂಬರೋ ಥರ ಇದ್ದಾರೆ. ಸೊ ಜನರಲ್ಲಿ ಡೆಫಿನೆಟ್ಲಿ ಚೇಂಜ್ ಆಗಿದೆ. ಸೊ ಅಂದರೆ ಅದೇ ಒಂದು ಟ್ರೆಂಡ್ ಮಾಡಿದ್ದೀರಾ? ಹೌದೌದು. ಈ ಕಾನ್ಸೆಪ್ಟ್ ಹುಟ್ಟಿದ್ದು ಹೇಗೆ? ಅಂದರೆ ಕಸ ಉತ್ಪಾದನೆ ಮಾಡಲೇಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಇದು ಮಾಡಿರೋದು. ಸೊ ಯಾವ ರೀತಿ ಕಸ ಉತ್ಪಾದನೆ ಅಂದರೆ ಭಗವಂತನೇ ಸೃಷ್ಟಿ ಮಾಡಿರುವಂಥ ಕಪ್ಪು ನೋಡಿ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅದ್ಭುತವಾದಂಥ ಕಪ್ ಆಲ್ರೆಡಿ ಇದೆ. ಹೌದು. ಸೊ ಅದರಲ್ಲಿ ಯಾಕೆ ಹಾಕ್ಕೊಡ್ಬಾರ್ದು ಅಂತ ಸ್ವಲ್ಪ ಉಪೇಂದ್ರ ಅವ್ರ ಥರ ಡಿಫ್ರೆಂಟಾಗಿ ಯೋಚನೆ ಮಾಡಿದಾಗ ಅವರೇ ನಮ್ಮ ಇನ್ಸ್ಪಿರೇಷನ್ ಈ ಥರ ಯೋಚನೆ ಮಾಡೋದಕ್ಕೇನೆ. ಸೊ ಡಿಫ್ರೆಂಟಾಗಿರೋದು ಯಾವತ್ತೇ ಮಾಡಿದ್ರು ಅದು ಚಿರಕಾಲಕ್ಕೂ ಹಾಗೆ ನಿಲ್ಲತ್ತೆ ಅನ್ನೋದು ನಮ್ಮ ಸರ್. ಈಗ ನಿಮ್ಮ ಪಾರ್ಟ್ನರ್ ಮಾಡಿರೋದು ಅಥವಾ ಒಬ್ಬರೇ ಮಾಡಿರೋದು? ನಾನು ಶುರು ಮಾಡಿದ್ದು ನಾನು ಮತ್ತು ನಮ್ಮ ತಾಯಿ ತೀರ್ಕೊಂಡ್ರು. ಅವಾಗ ಅಂಗಡಿ ಹೆಸರು ಈಟ್ ರಾಜ, ಅಮ್ಮ ಮಾಡಿದ್ದು ಅಂತ ಇತ್ತು. ಯಾಕೆಂದರೆ ಒಬ್ಬ ತಾಯಿ ಏನಾರ ಮಾಡ್ತು ಅಂದರೆ ಅದಕ್ಕೆ ಯಾವುದೇ ಥರದ ಕಲ್ಮಶ ಇರೋದಿಲ್ಲ ಅಂತ, ಅಂದರೆ ಆ ಒಂದು ರೇಂಜ್ಗೆ ನೀವು ನಂಬಬಹುದು ಅಂತ. ನಮ್ಮ ತಾಯಿ ತೀರೋದ್ಮೇಲೆ ಆ ಒಂದು ಟ್ಯಾಗ್ಲೈನ್ನ ತೆಗೆದುಬಿಟ್ಟಿದ್ದೀವಿ. ಅದೊಂದು ಹೊಸ ರೂಪದಲ್ಲಿ ಬರ್ತಾ ಇದೆ ಮುಂದೆ. ಸೊ ವಿ ಜಸ್ಟ್ ಸ್ಟಕ್ ಟು ಈಟ್ ರಾಜ ಅಂತ. ಮೊದಲನೇದಾಗಿ ಈ ಐಡಿಯಾ ಹೆಂಗೆ ಬಂದು ನಿಮಗೆ? ಅದೇ ನಾವು ಅಂದ್ಕೊಂಡ್ವಿ
ಸೊ ಎಲ್ಲರೂ ಕೊಡ್ತಾ ಇದ್ದಾರಲ್ಲ, ಜ್ಯೂಸ್ಗಳು ಕಪ್ಪಲ್ಲೇ ಕೊಡ್ತಿದ್ದಾರೆ. ಸೊ ಯಾವ ರೀತಿ ಕಸ ಉತ್ಪಾದನೆ ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದಾಗ ನಮ್ಮ ಏರಿಯಾನಲ್ಲೇ ಇನ್ಫ್ಯಾಕ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವ್ರು, ನನಗೆ ಸ್ಫೂರ್ತಿದಾಯಕರಾದಂಥವ್ರು ನಮ್ಮ ವಾಣಿಮೂರ್ತಿ ಮೇಡಮ್ಮು, ಮೀನಾಕ್ಷಿ ಭರತ್ ಅವರೆಲ್ಲ ಆ ಕಾಲಕ್ಕೆ ಅಂದರೆ ಒಂದು 8 ವರ್ಷದ ಕೆಳಗಡೆ ತುಂಬ ಏನೇನೋ ಕೆಲಸಗಳೆಲ್ಲ ಮಾಡ್ತಿದ್ರು. ಅವರಿಂದ ಇನ್ಸ್ಪೈರ್ ಆಗಿ ಅವ್ರನ್ನ ಹೋಗಿ ಕೇಳಿದ್ರೆ ಏನು ಮಾಡೋದು ಅಂತ. ಸೊ ಏನು ಡಿಸ್ಪೋಸಬಲ್ಸ್ ಕೊಡಬೇಡ ಅಂತಂದರು. ಡಿಸ್ಪೋಸಬಲ್ಸ್ ಕೊಡ್ದಿರ ಹೆಂಗಪ್ಪ ಕೊಡೋದು ಜ್ಯೂಸ್ನ, ಲೋಟನೂ ಕೊಡ್ದಿರ ಹೆಂಗೆ ಅಂತ ಅಂದ್ಕೊಂಡೆ. ಆವಾಗ ನೋಡಿದೆ, ಇದು ನಾನು ಸಾಕಷ್ಟು ಅಬ್ರಾಡೆಲ್ಲ ತಿರುಗಾಡಿರೋದ್ರಿಂದ ಕೆಲವೊಂದು ದೇಶಗಳಲ್ಲಿ ಈ ಥರ ವಾಟರ್ ಮೆಲನಲ್ಲಿ ಕೊಡೋದನ್ನ ನಾನು ನೋಡಿದ್ದೆ, ತೆಂಗಿನಕಾಯಿನಲ್ಲಿ ಕೊಡೋದನ್ನ ನೋಡಿದ್ದೆ. ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆಮೇಲೆ ವಾಟರ್ ಮೆಲನ್ನು ಮತ್ತು ಇದು ತೆಂಗಿನಕಾಯಿ ಎಲ್ಲ ಸಾಧಾರಣವಾಗಿ ಎಲ್ಲ ಕಡೆಯೂ ಕೊಡ್ತಾಯಿದ್ರು. ಆದರೆ ನಾವು ಹೊಸ ಥರದಲ್ಲಿ ಪೈನಾಪಲ್ ಒಳಗಡೆಯಿಂದ ಸೀಬೆಹಣ್ಣು, ಆ್ಯಪಲು, ಯಾವ ಬಾಳೆಹಣ್ಣು ಕೂಡ ಬಿಟ್ಟಿಲ್ಲ ನಾವು. ಅಂದರೆ ಯಾವುದೇ ಒಂದು ಹಣ್ಣು ತೊಗೊಂಬಂದ್ರು ಆ ಹಣ್ಣನ್ನು ಕೊರೆದು ಅದರಲ್ಲೇ ಬಟ್ಲು ಮಾಡಿ ಅದರಲ್ಲೇ ಹಾಕ್ಬಿಡ್ತೀವಿ. ಇವಾಗ ನೋಡಿ, ಜ್ಯೂಸು ಕುಡಿದು ಹಣ್ಣನ್ನು ತಿಂತಾರೆ ಅಂದರೆ ಅಲ್ಲೇ ಕಸ ಉತ್ಪಾದನೆ ಝೀರೋ ಆಗುತ್ತೆ. ನಾವು ಪೇರ್ಲೆ ಹಣ್ಣಿರಲಿ, ಆ್ಯಪಲ್ ಇರಲಿ, ಅಥವಾ ಪೇರ್ ಹಣ್ಣಿರಲಿ, ಅಥವಾ ಸೌತೆಕಾಯಿ ಇರಲಿ. ಆಪಲ್ ಜ್ಯೂಸನ್ನು ಆಪಲ್ಲೇ ಕೊಡ್ತೀರಾ? ಹೌದು, ಆ್ಯಪಲ್ನಲ್ಲೇ ಕೊಡ್ತೀವಿ. ಹಾಂ, ನಾವು ಅದು ನಮ್ಮ ಕಲೆ. ಸೊ ಅದನ್ನು ನೋಡಿನೇ ನಮ್ಮ ಅಂಗಡಿಗೆ ನೀವು ಯಾಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಯಾರು ಜ್ಯೂಸ್ ಕುಡಿಯೋಕೆ ಬರ್ತಾ ಇಲ್ಲ. ಅದು ಹೆಂಗೆ ಮಾಡ್ತಾರೆ ಇವರು, ಅದು ಹೆಂಗೆ ಬಾಳೆಹಣ್ಣಲ್ಲಿ ಕೊಡ್ತಾರೆ, ಅದು ಹೆಂಗೆ ಇವರು ಇದರಲ್ಲಿ ಹಿಂಗೆ ಕೊಡ್ತಾರೆ, ಅದರಲ್ಲಿ ಹೆಂಗೆ ಕೊಡ್ತಾರೆ. ನೀವು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ನೋಡ್ಬೋದು. ಅವರ ತಂದೆ ತಾಯಂದಿರು ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಇದೇ ಚರ್ಚೆ. ಅದು ಹಿಂಗೆ ಕೊಡ್ತಾರೆ, ಇದು ಇಷ್ಟೇನಾ, ಎಷ್ಟು ಇದೆಯಲ್ಲ, ಇಷ್ಟು ಜ್ಯೂಸ್ಗೆ ಇಷ್ಟೊಂದು ರೇಟಾ ಅಂತೆಲ್ಲ ಕೇಳ್ತಿರ್ತಾರೆ. ಮಲ್ಟಿಪಲ್ ರೀಫಿಲ್ಸ್ ಇರುತ್ತೆ. ಸೊ ನಮ್ಮ ಅಂಗಡಿಗೆ ಜ್ಯೂಸ್ ಕುಡಿಯೋಕ್ಕೆ ಯಾರು ಬರೋದೇ ಇಲ್ಲ, ಬರೋದು ಒಂದು ಅನುಭವಕ್ಕೆ. ಸೊ ಒಂದು ಡಿಫ್ರೆಂಟ್ ಆಗಿರೋವಂಥ ವೈವಿಧ್ಯ ಥರ ತಂದಿರೋದ್ರಿಂದ ಜನರಿಗೆ ಅಂತಾರೆ ಏನೋ ಖುಷಿ. ಆಮೇಲೆ ಬೇರೆ ಅಂಗಡಿಗಳಲ್ಲಿ ನಿಮಗೆ ಬರೀ ಆ್ಯಪಲ್ ಅಂದರೆ ಬರೀ ಆ್ಯಪಲ್ ಜ್ಯೂಸ್ ಕೊಡ್ತಾರೆ. ನಮ್ಮಲ್ಲಿ ಆ್ಯಪಲಲ್ಲೇ ಒಂದು 15 ವೆರೈಟಿ ಇರುತ್ತೆ. ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣಲ್ಲಿ ಒಂದು 15 ವೆರೈಟಿ ಇರುತ್ತೆ. ಮ್ಯಾಂಗೋ ಕಿವಿ, ಮ್ಯಾಂಗೋ ಅವಕ್ಯಾಡೋ, ಮ್ಯಾಂಗೋ ಪಿಂಕ್ ಡ್ರ್ಯಾಗನ್, ತರಾವರಿ, ಮ್ಯಾಂಗೋ ಐಸ್ ಆ್ಯಪಲ್, ಇದೆಲ್ಲ ನೋಡೋದಕ್ಕೆ ಕುಡಿಯೋದಕ್ಕೆ ಒಂಥರ ಒಂದು ತುಂಬ ಡಿಫ್ರೆಂಟ್ ಅನುಭವ. ಈ ಥರದ್ದು ಯಾರು ಬೇರೆ ಯಾರು ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಸೊ ಹಾಗಾಗಿ ಜನ ಯಾವಾಗಲೂ ಬಂದು ನೋಡ್ತಾ ಇರ್ತಾರೆ, ನೆಕ್ಸ್ಟ್ ಯಾವುದಿರುತ್ತೆ. ಆ ಪೈನಾಪಲ್ನಲ್ಲಿ ಪೈನಾಪಲ್ ಶುಂಠಿ ಅಂತ ಮಾಡ್ತೀವಿ, ಪೈನಾಪಲ್ ಪಿಂಕ್ ಡ್ರ್ಯಾಗನ್ ಮಾಡ್ತೀವಿ, ಪೈನಾಪಲ್ ಬೀಟ್ರೂಟು, ಪೈನಾಪಲ್ ಕ್ಯಾರೆಟು, ಒಂದೊಂದು ಟೇಸ್ಟು, ಒಂದೊಂದು ಥರ ಫ್ಲೇವರು, ಒಂದೊಂದು ಥರ ಕಾಣುತ್ತೆ. ಆ್ಯಂಡ್ ನಮ್ಮ ಫೋಟೋ, ನಮ್ಮದೆಲ್ಲ ಒಂದೊಂದು ಫೋಟೋನು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ಜನ ಅರ್ಧ ಇನ್ಸ್ಟಾಗ್ರಾಮಲ್ಲಿ ನೋಡೇ ಮುಗಿಬಿದ್ದು ಹೋಗ್ಬಿಟ್ಟಿರ್ತಾರೆ. ಇದೇನಿದು ಸಖತ್ತಾಗಿದೆ, ಇದು ನಾನು ಕುಡಿಲೇಬೇಕು ಅಂತ. ಸೊ ವಿ ಆರ್ ಇನ್ಸ್ಟಾವರ್ತಿ. ಆ್ಯಂಡ್ ಈ ಜನ್ರೇಷನ್ನು ಎಲ್ಲನೂ ಮೊಬೈಲಲ್ಲೇ ನೋಡ್ತಾರೆ. ಸೊ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಸೊ ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಒಂದು ಮುಖ್ಯ ಕಾರಣ. ಸರ್, ಮತ್ತು ಈಗ ಈ ಕಾನ್ಸೆಪ್ಟು ಒಂದು ಡಿಫ್ರೆಂಟ್ ಆಗಿದೆ. ಇದನ್ನು ಸ್ಟಾರ್ಟ್ ಮಾಡುವಾಗ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಆಗ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ನಕ್ಕಿದ್ದುಂಟಾ? ಅಂದರೆ ಈ ಥರ ಕೊಡ್ತೀನಿ ನಕ್ಕಿದ್ದು ಒಂದು ಫೋಟೋ ಈಗ ತೋರಿಸ್ತೀನಿ ನಿಮಗೆ. ನನ್ನ ಫಸ್ಟ್ ಜ್ಯೂಸು ಮಾಡಿದ್ದು ನಾವು ಆವಾಗ ಆಗಿನ ಕಾಲಕ್ಕೆ ಕಸ್ಟಮರ್ಸ್ ಯಾರೂ ಇರ್ತಿರಲಿಲ್ಲ. ನಾನು ನಮ್ಮ ತಾಯಿ ಕ್ಯಾಶಲ್ಲಿ ಕೂರ್ತಿದ್ರು, ಇನ್ನೊಬ್ರು ಸ್ಟಾಫ್ ಇದ್ದರು. ಸರಿ, ನಾನೆಲ್ಲ ಎಕ್ಸ್ಪೆರಿಮೆಂಟು ಮಾಡ್ತಿದ್ದೆ. ಮಾಡಿಬಿಟ್ಟು ನೋಡಿ ಮಮ್ಮಿ ಇದು ಸಕ್ಕತ್ತಾಗಿದೆ, ವಾಟರ್ ಮೆಲನ್ ಮೇಲೆ ಹಿಂಗಿಂದ ಕೊಡೋಣ ಅಂದರೆ ಅಯ್ಯೋ ಹುಚ್ಚ ಯಾರು ತಗೋತಾರೆ, ಈ ಥರ ಯಾರು ಕುಡಿತಾರ ಅಂತ ನಕ್ಕಿದ್ರು ಅವರು. ಹಂಗೆ 1 ನಿಮಿಷ ನೀನು ಕುಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಟಕ್ ಅಂತ ಒಂದು ಫೋಟೋ ತೆಗೆದಿದ್ದೆ. ಇದು ಆಗಿನ ಕಾಲಕ್ಕೆ ನಾವು ಫೇಮಸ್ ಆಗೋಕ್ಕಿಂತ ಮುಂಚೆನೇ. ಅದೇ ಫೋಟೋನೇ ಇವತ್ತು ಅಲ್ಲಿ ಹಾಕಿಟ್ಟಿರ್ತೀನಿ ನಾನು. ಸೊ ನಮ್ಮಮ್ಮ ಅವಾಗ್ಲೂ ನಗ್ತಾಯಿದ್ರು, ಈ ಲೂಸು ಈ ಥರ ಯಾರು ಕುಡಿತಾರ ಅಂತಂದ್ರು. ಆದರೆ ಇವತ್ತು ಅದಕ್ಕೋಸ್ಕರ ಅಂತಲೇ ಜನ ಹುಡ್ಕೊಂಡು ಬಂದು ಕುಡಿತಾ ಇದ್ದಾರೆ. ಟೇಸ್ಟಿಂದ ಮಾಡಿರೋಂಥ ಸೈಕಲ್. ಓಕೆ. ಸೊ ಸೆಕೆಂಡ್ ಹ್ಯಾಂಡ್ ಮಿಕ್ಸಿ, ಹೋಗಿರೋ ಮಿಕ್ಸಿ. ಜ್ಯೂಸ್ ಹೌದು, ಒಳಗಡೆ ಮಾಡ್ತೀವಿ. ಇದು ಜನರಿಗೆ ಅರ್ಥ ಮಾಡಿಸೋದು ಯಾವ ರೀತಿ. ಇವಾಗ ನೀವು ಜ್ಯೂಸ್ ಮಾಡಬೇಕು, ಇದ್ರಲ್ಲಿ ಮಾಡೋಣ ಸರ್, ಒಂದು ಮಾಡೋಣ ಇದ್ರಲ್ಲಿ ಮಾಡ್ಬಿಟ್ಟು ಅದನ್ನೇ ನಾವು ಕುಡಿಯೋಣ. ಡು ಯು ವಾಂಟ್ ಟು ಸೈಕಲ್ ಮೇಕ್ ದ ಜ್ಯೂಸ್? ಶ್ಯೂರ್, ಒಂದು ಜಾರಲ್ಲಿ ಕೊಡಿ. ಸೊ ಇದು ಏನಂತಂದರೆ, ಇದು ಮಾಡಿರೋದು ಅಷ್ಟೇ ಕಾಲೇಜ್ ಸ್ಟೂಡೆಂಟ್ಸಲ್ಲಿ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಇದು ಅವ್ರಿಗೆ ಅರ್ಥ ಆಗಬೇಕು. ಅಂದರೆ ವೇಸ್ಟ್ ಅಂತ ಏನೂ ಬಿಸಾಕೋದು ಬೇಡ. ಇದನ್ನೇ ಮಾಡೋಣ ಸರ್. ಇದೆಲ್ಲ ವೇಸ್ಟ್ ಏನಿಲ್ಲ. ಅದು ನೀವೇ ಸೈಕಲ್ ಬೇಕಾದ್ರೆ ನಮ್ಮ ಅಂಗಡಿಗೆ ನಾವು ಹೊಡಿಯೋಣ, ತೊಂದರೆ ಇಲ್ಲ. ಸರಿ, ಇದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಡ್ರ್ಯಾಗನ್ ಮತ್ತು ಮ್ಯಾಂಗೋ, ಪಿಂಕ್ ಡ್ರ್ಯಾಗನ್ ಮತ್ತು ಮ್ಯಾಂಗೋನ ಹಾಕಿದ್ದೀವಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಜ್ಯೂಸು ಅಷ್ಟೇ ಅದ್ಭುತವಾಗಿರುತ್ತೆ. ಹಾಂ, ಎಸ್, ಡ್ರ್ಯಾಗನ್ ಆ್ಯಂಡ್ ಪಿಂಕ್ ಡ್ರ್ಯಾಗನ್ ಆ್ಯಂಡ್ ಮ್ಯಾಂಗೋ. ಸ್ನೇಹಿತರೆ ನೋಡಿ, ಎಲ್ಲ ಪೀಸ್ ಮಾಡಿದ್ದಾರೆ. ಇದು ಜ್ಯೂಸ್ ಅಲ್ಲ, ಪೀಸ್ ಮಾಡಿ ಹಾಕಿದ್ದಾರೆ. ಇವಾಗ ಜ್ಯೂಸ್ ಆಗುತ್ತೆ ನೋಡಿ. ಹಾಂ, ಸೊ ಇಲ್ಲಿ ಕಷ್ಟಪಟ್ಟು ತುಳಿತಾ ಇದ್ದಾರೆ ಇವ್ರನ್ನ ನೋಡಿ. ಕಷ್ಟನೂ ಪಡ್ತಿಲ್ಲ, ಸ್ಮೈಲ್ ಮಾಡಿಕೊಂಡು. ನಿಮ್ಮ ಹೆಸರು? ಔರವ್ ಅಂತ. ಔರವ್ ಹೇಗಿದೆ? ಹಾಂ ಸರ್, ಚೆನ್ನಾಗಿದೆ. ಎಕ್ಸಸೈಸ್ ಆಗ್ತಾ ಇದೆ. ಬೆಳಿಗ್ಗೆ ಎಕ್ಸಸೈಸ್ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಇವಾಗ ಶನಿವಾರ ಅಲ್ವಾ, ಮಾಡಬಾರ್ದು ಅಂತಿದೆ. ಇವತ್ತು ವಾಕಿಂಗ್ ಹೋಗಿರಲಿಲ್ಲ, ಸೊ ಇಲ್ಲಿ ವಾಕಿಂಗ್ ಆಗ್ತಿದೆ. ಅಷ್ಟೇ. ಸೂಪರ್. ನೋಡಿ ಹೆಂಗೆ ಕ್ಯಾಮ್ರಾ ತೊಗೊಂಬನ್ನಿ, ತೋರಿಸ್ತೀನಿ ಹೆಂಗೆ ಗ್ರೈಂಡ್ ಆಗ್ತಿರುತ್ತೆ ಅಂತೇಳಿ. ನೋಡಿ ಅಷ್ಟು ಮುಗಿದೋಯ್ತು. ಸೊ ಆಲ್ರೆಡಿ ನೋಡಿ ಜ್ಯೂಸ್ ಆಗೋಯ್ತು ಆಲ್ರೆಡಿ. ಸರ್ ರೆಡಿನಾ ಇವಾಗ ಜ್ಯೂಸ್? ರೆಡಿ ಟು ಡ್ರಿಂಕ್.
ಓಕೆ ಕುಡಿಬೋದು. ಹಾಕಿ ತೆಗೆದು ನಮ್ಮ ಮಾವಿನ ಹಣ್ಣಲ್ಲಿ ಹಾಕಿ ಕೊಟ್ಟರೆ ಏನು ಸಖತ್ತಾಗಿರುತ್ತೆ ನೋಡಿ. ನೀವು ನೋಡ್ದಂಗೆ ಎಲ್ಲೂ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಲ್ಲ. ಇವರೊಂಚೂರು ಕೊಬ್ಬೊಂಚೂರು ಕಮ್ಮಿ ಆಗುತ್ತೆ. ಸೊ ಅಂದರೆ ಆರೋಗ್ಯಕರವಾದಂಥ ಜ್ಯೂಸು ಪರಿಸರಕ್ಕೂ ಕೂಡ ಆರೋಗ್ಯ. ಕಡಿಮೆ ಆಗುತ್ತೆ ಅಂತ ಹೇಳಿದ್ದು. ಕೊಲೆಸ್ಟ್ರಾಲ್ ಅಲ್ಲ, ಮೈನಲ್ಲಿರೋ ಸ್ವಲ್ಪ ಕೊಬ್ಬು ಕಮ್ಮಿ ಆಗುತ್ತೆ, ಕ್ಯಾಲರೀಸ್ ಬಂದು. ಕೊಬ್ಬಂದ್ರೆ ಇನ್ನೊಂದು ಕೊಬ್ಬಿದೆ. ಸೊ ಒಟ್ಟಿನಲ್ಲಿ ಅಂದರೆ ದೈಹಿಕವಾಗಿಯೂ ಒಳ್ಳೆಯದು ಇದು. ಯಾಕಂದರೆ ಸ್ವಲ್ಪನಾರು ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ, ಪರಿಸರಕ್ಕೆ ಯಾವುದೇ ಥರದ ಹಾನಿ ಉಂಟಾಗಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೇಕಾದ್ರೆ ಇದು ಮಾಡ್ತಾ ಇರೋ ಒಂದು 10 ಜನ ನೋಡ್ತಾರೆ, ಎಲ್ಲರೂ ಆಕರ್ಷಿತರಾಗೋದಲ್ಲಿ ಯೋಚನೆ ಮಾಡ್ತಾರೆ ಏನು ನಡೀತಾ ಇದೆ ಅಂತ. ಸೊ ಪರಿಸರದ ಬಗ್ಗೆ ಪ್ರಜ್ಞೆನೂ ಉಂಟು ಮಾಡಿಸೋವಂಥ ಒಂದು. ಸೊ ಇದರಿಂದ ಯಾರಿಗೂ ನಷ್ಟ ಇಲ್ಲ. ಅದಕ್ಕೆ ವಿನ್ 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 ಜ್ಯೂಸ್, ಎಲ್ರಿಗೂ ಒಳ್ಳೆಯದಾಗುವಂಥ ಒಂದು ಜ್ಯೂಸ್ ಇದೆ.